श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्रुतिस्तु भगवत्कार्ये साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಮೂರು ವಿಧವಾದ ವ್ಯಾಪ್ತಿಯ ವಿಭಾಗ ಇದೆ ಅಂತ ನೋಡಿದ್ದೀವಿ. ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಹಾಗೆ ಅಂತ. ಅದ್ರ ಮೊದಲೆರಡು ನೋಡಿದ್ದೀವಿ. ಈಗ ಮೂರನೆಯದು ಅನ್ವಯ ವ್ಯತಿರೇಕಿ ನೋಡಬೇಕು. ಅದರ ಲಕ್ಷಣ ಹೇಳ್ತಾ ಇದ್ದಾರೆ. ಪಕ್ಷ ವ್ಯಾಪಕಂ ಸಪಕ್ಷ ವೃತ್ತಿ ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಹಾಗೆ ಅಂತ. ವಿಪಕ್ಷ ವ್ಯಾವೃತ್ತಂ ಅಂದ್ರೆ ಪಕ್ಷದ ಎಲ್ಲ ಕಡೆ, ಪಕ್ಷದಲ್ಲಿ ಎಲ್ಲ ಕಡೆ ಇರಬೇಕು, ಸಪಕ್ಷದಲ್ಲೂ ಇರಬೇಕು. ಯಾಕಂದ್ರೆ ಇದು ಅನ್ವಯ ವ್ಯಾಪ್ತಿ ಇದೆ, ಸಪಕ್ಷದಲ್ಲಿ ಇರಬೇಕು. ಸರ್ವ ವಿಪಕ್ಷ ವ್ಯಾವೃತ್ತಂ, ವಿಪಕ್ಷಗಳಿಗಿಂತ ಭಿನ್ನವಾಗಿ ಇರಬೇಕು. ಇದನ್ನ ಅನ್ವಯ ವ್ಯತಿರೇಕಿ ಅಂತ ಹೇಳ್ತಾರೆ. ಇದರ ಮೂರು ದಳ ಇದೆ. ದಳಕೃತ್ಯ ಮಾಡುವುದಾದ್ರೆ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಇತ್ಯಂಗೀಕಾರೆ ಜೀವಚ್ಚರೀರಂ ಅನಿತ್ಯಂ ಪೃಥಿವೀತ್ವಾತ್ ಇತಿ ವ್ಯಭಿಚಾರಿಣಿ ಅತಿವ್ಯಾಪ್ತಿ ಪೃಥಿವೀತ್ವಸ್ಯ ನಿತ್ಯೆ ಗಗನಾದೌ ಅವೃತ್ತೇಃ ಅತಃ ಸರ್ವ ಇತಿ ಹಾಗೆಂತ. ಅಂದರೆ ವಿಪಕ್ಷ ವ್ಯಾವೃತ್ತಂ, ವಿಪಕ್ಷದಿಂದ ಭಿನ್ನವಾಗಿರಬೇಕು, ಇಷ್ಟೇ ಅನ್ವಯ ವ್ಯತಿರೇಕಿ ಹಾಗೆ ಅಂತ ಲಕ್ಷಣ ಹೇಳಿದರೆ ನೋಡಿ, ಈ ಒಂದು ಅನುಮಾನ ಇದು ಹಿಂದೆ ನೋಡಿದ್ದೆ. ಜೀವಚರೀರಂ ಅನಿತ್ಯಂ ಪೃಥಿವೀತ್ವಾತ್, ಅಂದ್ರೆ ಬದುಕಿರುವ ಶರೀರ ಅದು ಅನಿತ್ಯವಾದದ್ದು. ಯಾಕೆ? ಪೃಥಿವೀತ್ವಾತ್, ಅದು ಪಾರ್ಥಿವ, ಪೃಥ್ವಿಯಿಂದ ಆದ ಶರೀರ ಅಂದ್ರೆ ಪಾರ್ಥಿವ ಶರೀರ ಹಾಗೆಂತ ಕಾರಣವನ್ನು ಕೊಟ್ರೆ ಅದು ವ್ಯಭಿಚರಿತವಾಗಿದೆ. ಯಾಕೆ? ಪೃಥ್ವಿತ್ವಸ್ಯ, ಪೃಥ್ವಿತ್ವ ಎನ್ನುವುದು ನಿತ್ಯವಾದ ಗಗನಾದಿಗಳಲ್ಲಿ ಗಗನಾದೌ ಅವೃತ್ತೇಹೆ, ಅದು ಇರೋದಿಲ್ಲ. ಜೀವಚರೀರಂ ಅನಿತ್ಯಂ ಪೃಥ್ವಿತ್ವಾತ್, ಈ ಬದುಕಿರುವ ಶರೀರ ಅದು ಅನಿತ್ಯವಾದದ್ದು. ಯಾಕೆ? ಪೃಥ್ವಿಯಿಂದ ಆದದ್ದು ಹಾಗೆ ಅಂತ. ಅಂದ್ರೆ ಪಂಚಭೂತದಲ್ಲಿ ಒಂದಾದ ಪೃಥ್ವಿಯಿಂದ ಆದದ್ದು ಅಂತ ಹೇಳಿದರೆ ವ್ಯಭಿಚಾರತಃ ಅನುಮಾನೇ ವ್ಯತಿವ್ಯಾಪ್ತಿ. ವ್ಯಭಿಚಾರ ಯಾಕೆ ವ್ಯಭಿಚಾರ ಆಯಿತು ಹಾಗೆ ಅಂದ್ರೆ ಸಾಧ್ಯ ಅಭಾವವತಿ ಹೇತು ತಿಷ್ಠತಿ, ಸಾಧ್ಯ ಇಲ್ಲದೇನೆ ಹೇತು ಇರುತ್ತದೆ. ಸಾಧ್ಯ ಇಲ್ಲದೇನೆ ಹೇತು ಮಾತ್ರ ಇರುತ್ತದೆ ಹಾಗೆ ಅಂತ. ಅದನ್ನು ವ್ಯಭಿಚಾರ ಅಂತ ಕರಿತೀವಿ. ತತ್ಕಥಂ ವ್ಯಭಿಚಾರಿತಃ ಅನುಮಾನಂ ಇತಿ ಚೇತ್ ಪೃಥ್ವಿತ್ವಸ್ಯ ನಿತ್ಯೇ ಗಗನಾದೌ ಅವೃತ್ತೇಃ. ನಿತ್ಯವಾದ ಗಗನ ಅಂದ್ರೆ ಆಕಾಶದಲ್ಲಿ ಪೃಥ್ವಿತ್ವ ಎನ್ನುವ ಧರ್ಮ ಇಲ್ಲ ಅದರಲ್ಲಿ.
ಹ್ಮ್ ನೋಡಿ ಅದಕ್ಕೆ ಹೇಳ್ತಾರೆ, ನೋಡಿ ಆ ಮುಂದಿನ ವಾಕ್ಯ ನೋಡಿ, ತತ್ರ ಪೃಥಿವೀತ್ವಸ್ಯ ನಿತ್ಯಗಗನಾದौ ಅವೃತ್ತೌ ಅಪಿ ನಿತ್ಯೇ ಪಾರ್ಥಿವ ಪರಮಾಣು ವೃತ್ತೇಃ, ಹಾಗೆ ಅಂತ. ಸರ್ವವಿಪಕ್ಷ ವ್ಯಾವೃತತ್ವ ಅಭಾವ ಇತಿ ಜ್ಞೇಯಂ, ಹಾಗೆ ಅಂತ. ಅಂದ್ರೆ ಆ ನೋಡಿ, ಈ ಶರೀರ ಪೃಥ್ವಿಯಿಂದ ಆದದ್ದು, ಈ ಶರೀರ ಅನಿತ್ಯ. ಯಾಕೆ? ಪೃಥ್ವಿತ್ವ ಇರೋದ್ರಿಂದ, ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಯತ್ರ ಪೃಥ್ವಿತ್ವಂ ತತ್ರ ಅನಿತ್ಯಂ, ಅನಿತ್ಯತ್ವಂ ಅಂತ ಹೇಳಿದಂಗೆ ಆಗ್ತದೆ. ಆದರೆ ನೋಡಿ, ಪೃಥ್ವಿಯ ಪರಮಾಣು ಇದೆ, ಪೃಥ್ವಿಯ ಪರಮಾಣುಗಳು ಏನಾಗಿದೆ? ನಿತ್ಯ. ಅದು ನಿತ್ಯವಾಗಿದೆ. ಅಲ್ಲಿ ಏನಿದೆ? ಪೃಥ್ವಿತ್ವ ಇದೆ ಯದ್ಯಪಿ. ಅದರಿಂದ ಆ ಅದು ವ್ಯಭಿಚರಿತವಾಯ್ತು. ವ್ಯಭಿಚರಿತವಾಯ್ತು ಅಂದ್ರೆ ಏನರ್ಥ? ಹೇತು ಇದ್ದರೂ ಕೂಡ ಸಾಧ್ಯ ಇಲ್ಲದೆ ನೋಡಿ, ಪೃಥ್ವಿತ್ವ ಇದೆ ಆದ್ರೂ ಕೂಡ ಸಾಧ್ಯ ಇಲ್ಲ, ಅನಿತ್ಯತ್ವ ಇಲ್ಲ, ನಿತ್ಯನೇ ಆಗಿದೆ ಪರಮಾಣುಗಳು, ಪಾರ್ಥಿವ ಪರಮಾಣುಗಳು. ಅದರಿಂದ ಈ ಅನುಮಾನ ವ್ಯಭಿಚಾರ ಆಯ್ತು. ಅಂತ ಅನುಮಾನದಲ್ಲಿ ಅತಿವ್ಯಾಪ್ತಿ ಹೇಗೆ ಬಂತು? ಹಾಗೆಂದ್ರೆ ವಿಪಕ್ಷ ವ್ಯಾವೃತ, ವಿಪಕ್ಷಕ್ಕಿಂತ ಭಿನ್ನವಾಗಿದೆ. ಅದರಿಂದ ಅದು ಅತಿವ್ಯಾಪ್ತಿ ದೋಷ ಬಂತು ಹಾಗಂತ ಹೇಳಿದ್ರೆ, ಅದನ್ನ ನಿವಾರಣೆ ಮಾಡುವುದಕ್ಕಾಗಿ, ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಸರ್ವ ಎನ್ನುವ ಪದವನ್ನ ಸೇರಿಸಬೇಕು, ಹಾಗೆ ಅಂತ. ಅಂದ್ರೆ ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ, ಹಾಗೆ ಅಂತ ಸರ್ವ ಶಬ್ದವನ್ನ ಸೇರಿಸ್ತಾರೆ. ಸರ್ವ ವಿಪಕ್ಷ ವ್ಯಾವೃತತ್ವ ಅಭಾವ, ಸರ್ವ ವಿಪಕ್ಷ ವ್ಯಾವೃತತ್ವಂ ಅಂದ್ರೆ ಇದರಿಂದ ಹೇಗೆ ಅತಿವ್ಯಾಪ್ತಿ ಪರಿಹಾರ ಆಯಿತು? ಹಾಗೆ ಅಂದ್ರೆ ಎಲ್ಲಾ ವಿಪಕ್ಷದಿಂದಲೂ ಇರಬಾರದು, ಹಾಗೆ ಅಂತ. ಅಂದ್ರೆ ವಿಪಕ್ಷ ಅಂದ್ರೆ ಏನ್ ನಾವು ನೋಡಿದ್ದು? ಸಮಾನ ಧರ್ಮ ರಹಿತವಾದ ಧರ್ಮಿ, ಅದನ್ನ ವಿಪಕ್ಷ ಅಂತ ನೋಡಿದ್ದೀವಿ. ಸಾಧ್ಯದ ಧರ್ಮ ಇರಬಾರ್ದು, ಸಾಧ್ಯದ ಸಮಾನ ಧರ್ಮ ಇರಬಾರ್ದು, ಹಾಗೆ ಅಂತ. ಇಲ್ಲಿ ಸಾಧ್ಯ ಯಾವುದು? ಜೀವತ್ ಶರೀರಂ ಅನಿತ್ಯಂ, ಹಾಗೆಂತ. ನಿತ್ಯ ಏನದು ಇಲ್ಲಿ ಸಾಧ್ಯ ಧರ್ಮಕ್ಕೆ ವಿಪಕ್ಷ ಅಂದ್ರೆ ನಿತ್ಯವಾದ ಪದಾರ್ಥಗಳು. ಅದರಿಂದ ನಿತ್ಯವಾದ ಪದಾರ್ಥಗಳಲ್ಲೂ ಇರಬಾರ್ದು. ಅದರಿಂದ ಸರ್ವ ವಿಪಕ್ಷ ವ್ಯಾವೃತತ್ವ, ಅದರಿಂದ ಪಾರ್ಥಿವ ಪರಮಾಣುವಿನಲ್ಲೂ ಇರಬಾರ್ದು ಎನ್ನುವ ದೃಷ್ಟಿಯಿಂದ ಸರ್ವ ಎನ್ನುವ ಪದವನ್ನ ಸೇರಿಸಿ ಹೇಳಿದ್ದಾರೆ. ಅದರಿಂದ ಸರ್ವ ವಿಪಕ್ಷ ವ್ಯಾವೃತ್ತಂ ಹಾಗೆಂತ ಹೇಳಿದ್ರೆ ಆಗ ಆ ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಬರೋದಿಲ್ಲ, ಹಾಗೆ. ಇನ್ನು ಇದಾದ ಮೇಲೆ ಈಗ ಒಟ್ಟು ಏನಾಯಿತು ಲಕ್ಷಣ? ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಇತ್ಯುಕ್ತೆ ಕೇವಲ ವ್ಯತಿರೇಕಿನಿ ಅತಿವ್ಯಾಪ್ತಿ, ಹಾಗೆ ಅಂತ ಹೇಳ್ತಾರೆ. ಕೇವಲ ವ್ಯತಿರೇಕಿನಿ ಅಂತ ನಾವು ಹಿಂದೆ ನೋಡಿದ್ದೀವಿ, ಅಲ್ಲೂ ಕೂಡ ಇದೇ ಬಂದಿತ್ತು. ಸರ್ವ ವಿಪಕ್ಷ ವ್ಯಾವೃತ್ತವನ್ನ ಅಲ್ಲಿಗೂ ಹೇಳಿದರು ದಲಕೃತ್ಯ ಮಾಡುವಾಗ. ಅದರಿಂದ ಕೇವಲ ವ್ಯತಿರೇಕಿ ಅಂದ್ರೆ ಏನು? ಅಭಾವದಿಂದ ಒಂದು ಅಭಾವದಿಂದ ಇನ್ನೊಂದು ಅಭಾವವನ್ನ ಹೇಳೋದು, ಹಾಗೆಂತ ವ್ಯಾಪ್ತಿ. ನೋಡಿ ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ. ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಇತ್ಯುಕ್ತೆ ಕೇವಲ ವ್ಯತಿರೇಕಿನಿ ಅತಿವ್ಯಾಪ್ತಿ ತಾವತ್ಯುಕ್ತೆ ದೇವದತ್ತಾದೌ ಅತಿವ್ಯಾಪ್ತಿ ತದ್ವಾರಣಾಯ ಸಪಕ್ಷ ವೃತ್ತಿ ಇತಿ. ನೋಡಿ ಅದು ಪೂರ್ಣ ವಾಕ್ಯ ಇವರು ಕೊಟ್ಟಿಲ್ಲ. ಇವರು ತಾವದ್ಯುಕ್ತೆ ತದ್ವಾರಣಾಯ ಸಪಕ್ಷ ವೃತ್ತಿ ಇತಿ ತಾವದ್ಯುಕ್ತೆ ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಇತ್ಯುಕ್ತೆ ಕೇವಲ ವ್ಯತಿರೇಕಿನಿ ಅತಿವ್ಯಾಪ್ತಿ ತದ್ವಾರಣಾಯ ಸಪಕ್ಷ ವೃತ್ತಿ ಇದೆ. ಅದರಿಂದ ಸಪಕ್ಷ ವೃತ್ತಿ ಅಂತ ಸೇರಿಸಿದ್ರು.
ತಾವದ್ಯುಕ್ತೆ ದೇವದತ್ತಃ ಸರ್ವಜ್ಞಃ ಸರ್ವಕರ್ತೃತ್ವಾದಿತಿ ಸ್ವರೂಪ ಸಿದ್ಧೆ ಅಧಿವ್ಯಾಪ್ತಿ ಅತಃ ಪಕ್ಷವೃತ್ತಿ ಇತ್ಯುಕ್ತಂ ಹಾಗೆಂತ. ಇದು ಎರಡು ವಿಚಾರವನ್ನ ಮತ್ತೆ ನೋಡೋಣ ನಾಳೆ ಮಂಗಳವಾರ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ಕಾರ.